Now Vijaypur breaking news. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ. ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಪ್ರತಿಭಟನೆ. ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಆಕ್ರೋಶ. ಬಳಿಕ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ ಪ್ರತಿಭಟನಾಕಾರರು. ಅಪ್ಪ ಮಗನ ವಿರುದ್ಧ ಕಿಡಿಕಾರದ ಪಂಚಮಸಾಲಿ ಸಮಾಜ. ಭಾರತ್ ಮಾತಾಕ್ಕೆ ಇಂದು ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಜನತಾ ಪಕ್ಷದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ವ್ಯಕ್ತಿ ಅವರು ಬರೀ ಪಂಚಮ ಸಾಲಿ ಬಗ್ಗೆ ಕೇಳೆಲ್ಲ ಮೀಸಲಾತಿ ಲಿಂಗಾಯತ ಇನ್ನಿತರ ಅನೇಕ ಜಾತಿಗೆ ಮೀಸಲಾತಿ ಕೊಡಬೇಕಂತ ಕೂಡಲು ಅಂತ ಜನಪರವಾದ ಕಾರ್ಯಕ್ರಮಗಳಿಗೆ ಹೋರಾಟ ಮಾಡಿ ಪಕ್ಷ ವಿರೋಧಿ ನಿಮಗೆ ಯಾವ ನೈತಿಕತೆ ಇದೆ? ಕೆಲವೊಬ್ಬರು ಹರ್ಷೋದ್ಗಾರ ಮಾಡ್ತಾರೆ, ಅಂತವರು ಪಕ್ಷ ವಿಶ್ರಾಂತ ಕಾರ್ಯಕರ್ತರು. ನೀವೇನು ಮಾಡ್ತೀರಿ? ಭಾರತೀಯ ಜನತಾ ಪಕ್ಷದಲ್ಲಿ ಉಚ್ಚಾಟನೆ ಹೇಳ್ತದ. ಉಚ್ಚಾಟನೆ ಧಿಕ್ಕರಿಸಿ ಇಲ್ಲಿ ಹೋರಾಟ ನಡೀತಾ ಇದೆ. ಸಮಾಜ ಎಲ್ಲ ಹಿಂದೂ ಸಮಾಜಗಳು ಕೂಡಿ ಒಕ್ಕಟ್ಟಾಗಿ ಹೋರಾಟನ ಮಾಡಿ ವಿಜಯೇಂದ್ರ ಮತ್ತು ಅಪ್ಪ ಮಕ್ಕಳದು ಏನು ಕುತಂತ್ರ ನಡೆದದ, ಕುತಂತ್ರನ ಬಯಲಿಗೆ ಎಳೆದಿದ್ದಕ್ಕನೇ ಇದು ಪನಿಷ್ಮೆಂಟ್ ಅವ್ರಿಗೆ.
ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಇದ್ರ ಪ್ರಕಾರ ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು, ಕುಟುಂಬ ರಹಿತ ರಾಜಕಾರಣ ಇರಬೇಕು. ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಇಡೀ 224 ಮಂದಿ MLA ಎಲ್ಲಾ ವಿಷಯ ಗೊತ್ತದ. ನಮ್ಮ ಪಕ್ಷದ 66 ಮಂದಿಗೂ ಗೊತ್ತದ. ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್. ಏನ್ ಮಾತಾಡಿದ್ರೆ ಏನ್ ಆಕತ್ತೋ ಏನ್ ಸುದ್ದಿಯೋ ಅದೆಲ್ಲ ಬಸನಗೌಡರು ಒಬ್ಬರ ಮಾತಾಡೋರು ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗೆ ಬಿಡುತ್ತಾರ. ಅದು ಇದು ಎಷ್ಟು ದಿವಸ ಹೋಗೋದು ಹಿಂಗೆ? 2 ವರ್ಷ ಆಯ್ತು ಇದೇ ನಡೆದದ. ಮ್ಯಾಗಿನ ಅವರು ಕಣ್ಣು ಮುಚ್ಚಿಕೊತಾರ, ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ. ಎದ್ರ ಸಲುವಾಗಿ ಹೋರಾಟ? ಭ್ರಷ್ಟರ ಕೈಯಾಗ ಅಧಿಕಾರ ಕೊಡಬೇಡ್ರಿ. ಭ್ರಷ್ಟರನ್ನ ಅವರೇ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಉಳಿದ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ, ನಿಷ್ಠೆಯಿಂದ ಕೆಲಸ ಮಾಡ್ಲಕ್ಕ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ? ಏನ್ ಬೇಕಾದ್ದು ದಿವಾಳಿ ಮಾಡ್ಯಾರ, ಎಲ್ಲರಿಗೂ ಗೊತ್ತಿದ್ದದ, ಅಂಕಿ ಸಂಖ್ಯೆ ಗೊತ್ತಿದ್ದದ. ಇವನ್ ಎಂತ ಸಾಯಿ ಹೆಣದಂದು ಬಾಯ ದುಡ್ಡು ಸಹಿತ ತಿಂದಾರ. ಇವೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ಕೆ ಯಾರಿಗೂ ಬಾಯಿಲ್ಲ. ಅದನ್ನು ಇವರು ಒಬ್ರು ಧೈರ್ಯವಾಗಿ ಹೇಳಿದ್ದು ತಪ್ಪ? ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬಾ ಇಡೀ ರಾಜ್ಯನೇ ಹೊತ್ತಿ ಉರಿಲಕತ್ತದ. ಇದನ್ನ ಇಮಿಡಿಯೇಟ್ ಈಗಿಂದಿಗೆ ಇವ್ರು ತೋರ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ವಾಪಸ್ ತಕೊಳ್ಳೋದೇ ಇದ್ರೆ ನಾಳೆ ಇದಕ್ಕೆ ತೆಗೆದುಕೋಬೇಕಾದ ದಿನಕ್ಕೆ ದಿನ 2-3 ದಿವಸನಾಗ ಯಾವ ಗುರಿ ಮುಟ್ಟಬೇಕು ಅಲ್ಲಿ ಮುಟ್ಬೇಕು. ಆ ಶಾಸಕರು ವಾಪಸ್ ಒಳ್ಳೆ ಬಿಜೆಪಿನ ಕೊಡಿಲ್ಲ, ಮುಂದೆ ನಿಮ್ ನಡು ಏನ್ ಮಾಡುದು? ಒಳ್ಳೆಯವರು ವಿಚಾರಣೆ ಮಾಡಿದ್ರು, ಹಾ, ಅದು ಎಲ್ಲ ನಾವು ಸಂಘಟನೆ ಕೂತು ಚರ್ಚೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಅದಾರ, ಸಂಘಟಕರು ಅದಾರ, ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವರು ಅದಾರ. ಎಲ್ಲ ಕೂತು 1-2 ದಿವಸದೊಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ, ಹೇಳ್ತೀವಿ. ಇವತ್ತಾಗಿ ಹೋರಾಟ ಮಾಡಿ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುದು. ಇದು ವಾಪಸ್ ಮಾಡದೇ ಇದ್ರೆ ಅನಾಹುತ ಆಗ್ತದ, ಪಕ್ಷ ಸರ್ವನಾಶ ಆಗ್ತದ. ಪಕ್ಷಕ್ಕೆ ಈಗ 66 ಬಂದಿದ್ದು ಹೋಗಿ 6ಕ್ಕೆ ಬರ್ತದ, 6 ಸಹಿತ ಬರೋದು ಎಲ್ಲ ಈ ನಮ್ಮನೆ ಇಷ್ಟೆಲ್ಲ ಐತಿ. ಅದಕ್ಕೆ ಮುಂದ ಅಪ್ಪ ಮಕ್ಕಳದ ಆಟ ನಿಲ್ಲಬೇಕು. ನೋಡ್ತಿರ್ಲ ಇಡೀ ರಾಜ್ಯದೊಳಗೆ ಏನಾದ್ರು ಅದ್ ಬಿಟ್ರೆ ಮತ್ತೇನದ? ಅದು ಬಿಟ್ರೆ ಏನದ? ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ರೊಕ್ಕ ತಿಂದಾರ ಕೊಡ್ತಾರ. ಪಾರ್ಟಿ ಉಚ್ಚಾರಣೆ ಮಾಡೋದು ಹಿಂದ್ಗಡೆ ಅಪ್ಪ ಮಕ್ಕಳ ಏನು ಕೈ ಮಾಡಿದ್ರು 100ಕ್ಕೆ 100 ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರಂದ್ರೆ ಇವರು ಒಂದು ಅಧಿಕಾರದಾಗ ಇರ್ತಿದ್ದು. ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ. MS ರುದ್ರಗೌಡ್ರು, ಮಾಜಿ ದ್ರಾಕ್ಷಿ ಮಂಡಳಿ ಅಧ್ಯಕ್ಷರು.